ಎಲ್ರಿಗೂ ನಮಸ್ಕಾರ. ನಾನೀಗ ಬಂದಿರೋದು ಆಂಧ್ರ ಪ್ರದೇಶದ ತಾಡಪತ್ರಿಯಲ್ಲಿರುವ ಬುಗ್ಗರಾಮಲಿಂಗೇಶ್ವರ ದೇವಸ್ಥಾನವನ್ನು ನೋಡೋದಕ್ಕೆ. ಇದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಾಣವಾಗಿದ್ದು 15-16ನೇ ಶತಮಾನದ ಕಾಲದಲ್ಲಿ ನಿರ್ಮಾಣವಾದಂಥದ್ದಾಗಿದೆ. ಅತ್ಯುತ್ತಮ ಶ್ರೇಷ್ಠ ವಾಸ್ತುಶಿಲ್ಪ ಶೈಲಿಯನ್ನು ಹೊಂದಿರುವಂಥ ಈ ದೇವಾಲಯವನ್ನು ನೋಡೋಣ ಬನ್ನಿ. ಬಹಳ ಸೊಗಸಾಗಿರುವಂತಹ ದೇವಾಲಯ ಇದು. ನನ್ನ ಮುಂದುಗಡೆ ಕಾಣುವಂತಹ ದೇವಾಲಯದ ಭಾಗ ಪ್ರವೇಶ ದ್ವಾರವಾಗಿದೆ. ಎರಡು ಕಡೆಗಳಿಂದ ಇದರ ಒಂದು ಪ್ರವೇಶ ದ್ವಾರ ಇದೆ. ಇಲ್ಲಿ ನೋಡಿ, ಇಲ್ಲಿ ಈ ದೇವಾಲಯದ ಒಂದು ಭಾಗದಲ್ಲಿ ಯಾವ ರೀತಿಯಾದಂತಹ ಸುಂದರವಾದಂತಹ ವಾಸ್ತುಶಿಲ್ಪ ಇದೆ ಅಂತ. ಇದರ ವಾಸ್ತುಶಿಲ್ಪ ಶೈಲಿ ವಿಜಯನಗರ ಕಾಲದ್ದಾಗಿದೆ. ಈ ಒಂದು ಮೂರ್ತಿ ಶಿಲ್ಪಗಳನ್ನು ನಾವು ಗಮನಿಸಿದ್ರೆ ವಿಜಯನಗರ ಕಾಲದ ಬಹಳ ಶ್ರೇಷ್ಠವಾದಂತಹ ವಾಸ್ತುಶಿಲ್ಪವನ್ನು ಗಮನಿಸಬಹುದು. ಇದು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ತಾಡಪತ್ರಿಯಲ್ಲಿರುವ ಬುಗ್ಗರಾಮಲಿಂಗೇಶ್ವರ ದೇವಾಲಯ ಅಂತ ಇದನ್ನು ಕರೀತಾರೆ. ವಿಜಯನಗರ ಕಾಲದ ಒಂದು ಈ ದೇವಾಲಯ ಇದು 1490ರಿಂದ 1509 ವೇಳೆಗೆ ನಿರ್ಮಾಣವಾಯಿತು ಅಂತ ಕೂಡ ಹೇಳ್ತಾರೆ. ಇದು ಇಲ್ಲಿರುವಂಥ ಒಂದು ಸಂಗೀತ ಮಂಟಪ ಈ ಭಾಗದಲ್ಲಿ ಕೂಡ ಇದೆ ಎಂಬುದನ್ನು ನಾವು ಗಮನಿಸಬೇಕು. ಇದು ದೇವಾಲಯದ ಎದುರಿನ ಭಾಗದಲ್ಲಿ ಇರುವಂತಹ ಒಂದು ಪ್ರವೇಶ ದ್ವಾರ. ಇಲ್ಲಿ ಕೂಡ ಮೂರ್ತಿ ಶಿಲ್ಪಗಳನ್ನು ನಾವು ಗಮನಿಸಬಹುದಾಗಿದೆ. ನಾವೀಗ ನೋಡ್ತಾ ಇರುವಂಥದ್ದು ಬುಗ್ಗರಾಮಲಿಂಗೇಶ್ವರ ದೇವಾಲಯದ ಗೋಪುರವನ್ನು. ಅದರ ಎಡಪಕ್ಕದಲ್ಲಿರುವಂಥದ್ದು ಪ್ರಮುಖವಾದಂತಹ ಸಂಗೀತ ಮಂಟಪ ಅಂತ ನಾವು ನೋಡ್ತೇವೆ. ವಿಜಯನಗರ ಕಾಲದ ಶ್ರೇಷ್ಠವಾದಂತಹ ವಾಸ್ತುಶಿಲ್ಪ ಶೈಲಿಯನ್ನು ನಾವು ಹಂಪಿಯಲ್ಲಿ ಪ್ರಮುಖವಾಗಿ ನೋಡ್ಬೋದು. ಆದರೆ ಇಲ್ಲಿ ಇರುವಂತಹ ಈ ಒಂದು ಸಂಗೀತ ಮಂಟಪ 7 ಕಂಬಗಳನ್ನು ಹೊಂದಿದೆ. ಇದರ ಭಾಗದಲ್ಲಿ ನಾವು ಮೆಲ್ಲಗೆ ಒಂದು ಕಡೆ ನಿಂತು ತಟ್ಟಿ ಇನ್ನೊಂದು ಕಡೆಗೆ ಕೇಳಿದ್ರೆ ಅಲ್ಲಿ ನಮಗೆ ಸಂಗೀತ ಕೇಳ್ತದೆ. ನಾವಿಲ್ಲಿ ನೋಡ್ತಾ ಇರುವಂಥದ್ದು ಬುಗ್ಗರಾಮಲಿಂಗೇಶ್ವರ. ಬುಗ್ಗ ಅಂತಂದರೆ ಚಿಲುಮೆ ಅಥವಾ ಬುಗ್ಗೆ ಅಂತ ಅರ್ಥ. ಈ ದೇವಾಲಯದಲ್ಲಿ ಲಿಂಗದ ಅಡಿಯಲ್ಲಿ ನಿರಂತರವಾಗಿ ನೈಸರ್ಗಿಕವಾದಂಥ ಚಿಲುಮೆ, ನೀರಿನ ಒಂದು ಚಿಲುಮೆ ಹರಿತಾ ಇರುವಂತಹ ಕಾರಣದಿಂದ ಈ ದೇವಾಲಯಕ್ಕೆ ಬುಗ್ಗರಾಮಲಿಂಗೇಶ್ವರ ಎಂಬಂಥ ಹೆಸರು ಕೂಡ ಬಂತು. ನಾವೀಗ ನೋಡ್ತಾ ಇರುವಂಥದ್ದು ಅಪೂರ್ಣ ಗೋಪುರ ಅಂತ ಕರೀತಾರೆ. ಇದರ ಒಂದು ಇನ್ನೊಂದು ಕಡೆಯಿಂದ ಪ್ರವೇಶ ದ್ವಾರ ಏನಿದೆ ಅಲ್ಲಿ ಈ ಒಂದು ಅಪೂರ್ಣ ಗೋಪುರವನ್ನು ನಾವು ಗಮನಿಸ್ಬೋದು. ಗೋಪುರ ನಿರ್ಮಾಣವಾಗಿಲ್ಲ, ಆದರೆ ಎರಡು ಅಕ್ಕಪಕ್ಕದಲ್ಲಿ ನಿರ್ಮಾಣವಾಗಿರುವಂಥ ಕಂಬಗಳಿರ್ಬೋದು, ಪ್ರತಿಯೊಂದು ಭಾಗ ಕೂಡ ಅತ್ಯಂತ ಸುಂದರವಾದಂಥ ಕೆತ್ತನೆಯಿಂದ ಕೂಡಿದೆ. ವಿಜಯನಗರ ಕಾಲದಲ್ಲಿ ನಿರ್ಮಾಣವಾದಂಥ ದೇವಾಲಯಗಳಲ್ಲಿ ಇಷ್ಟೊಂದು ಸುಂದರವಾದಂಥ ವಾಸ್ತುಶಿಲ್ಪದಿಂದ ಕೂಡಿರುವಂಥದ್ದು, ಇಷ್ಟೊಂದು ಸುಂದರ ಸೂಕ್ಷ್ಮ ಕೆತ್ತನೆಗಳಿರುವಂಥದ್ದು ತೀರಾ ಅಪರೂಪ ಅಂತ ನಾವು ಹೇಳ್ಬೋದು. ಈ ದೇವಾಲಯವನ್ನು ವಿಜಯನಗರ ಅರಸರ ಅಧೀನದಲ್ಲಿದ್ದಂತಹ ಪೆಮ್ಮಸಾನಿ ರಾಮಲಿಂಗ ನಾಯ್ಡು ಅವರು ನಿರ್ಮಾಣ ಮಾಡಿದರು. ಪೆಮ್ಮಸಾನಿ ರಾಮಲಿಂಗ ನಾಯ್ಡು ಅವರು ಗುತ್ತಿಯ ಗಂಡಿಕೋಟ ಎಂಬಂತಹ ಪ್ರದೇಶದ ಮುಖ್ಯಸ್ಥರು ಕೂಡ ಆಗಿದ್ದರು. ಈ ಒಂದು ದೇವಾಲಯದಲ್ಲಿ ಇರುವಂತಹ ಸ್ವಯಂಭೂ ಲಿಂಗ ಏನಿದೆ ಅಂದರೆ ಪಶ್ಚಿಮಾಭಿಮುಖವಾಗಿ ಇರುವಂಥದ್ದು ಕೂಡ ಒಂದು ವಿಶೇಷವಾದಂಥ ಸಂಗತಿ. ಎಲ್ಲ ದೇವಾಲಯಗಳಲ್ಲಿ ಪೂರ್ವಾಭಿಮುಖವಾಗಿ ಇರುವಂತಹ ಒಂದು ದೇವಾಲಯಗಳನ್ನು ನಾವು ನೋಡ್ತೇವೆ. ನೋಡಿ, ಇಲ್ಲಿ ಎಷ್ಟೊಂದು ಸುಂದರವಾದಂತಹ ಮೂರ್ತಿ ಶಿಲ್ಪಗಳಿರ್ಬೋದು, ಕಂಬಗಳಿರ್ಬೋದು, ಅಲ್ಲಿ ಇದ್ದಂತಹ ಕೆತ್ತನೆಗಳಿರ್ಬೋದು, ಇವೆಲ್ಲ ಕೂಡ ವಿಜಯನಗರದ ವಾಸ್ತುಶಿಲ್ಪದ ಒಂದು ಹಿರಿಮೆಯನ್ನು ಸಾರ್ತದೆ. ಮತ್ತು ಈ ಭಾಗದಿಂದ ಕೂಡ ನಾವು ಬುಗ್ಗರಾಮಲಿಂಗೇಶ್ವರ ದೇವಾಲಯವನ್ನು ನೋಡ್ಬೋದು. ಎರಡೂ ಕಡೆಗಳಿಂದ ಈ ಥರದ ಒಂದು ಪ್ರವೇಶ ದ್ವಾರ ಇದೆ. ಕೆಲವು ಕಡೆಗಳಲ್ಲಿ ಇದನ್ನು ರಾಯಗೋಪುರ ಎಂಬುದಾಗಿ ಕೂಡ ಕರೆದದ್ದು ಕೂಡ ಇದೆ. ಇಲ್ಲಿನ ಪ್ರತಿಯೊಂದು ಈ ಗೋಡೆಯ ಭಾಗಗಳನ್ನು ನೋಡಿ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಅಷ್ಟೊಂದು ಸೂಕ್ಷ್ಮವಾದಂತಹ ಕೆತ್ತನೆಗಳನ್ನು ಇಲ್ಲಿ ಮಾಡಿದ್ದಾರೆ. ಶಿಲ್ಪಿಗಳ ಒಂದು ಚಾಕಚಕ್ಯತೆ ಇಲ್ಲಿ ನಮಗೆ ಕಂಡುಬರ್ತದೆ. ಜೊತೆಯಲ್ಲಿ ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯಲ್ಲಿ ಯಾವ ರೀತಿಯಾದಂಥ ಸೂಕ್ಷ್ಮ ಕೆತ್ತನೆ ಗಮನ ಕೊಟ್ಟಿದ್ದರೋ ಈ ಒಂದು ದೇವಾಲಯದಲ್ಲಿ ಕೂಡ ವಿಜಯನಗರದ ಅರಸರು ಕೂಡ ಅಂತಹ ಒಂದು ಗಮನ ಕೊಟ್ಟಿದ್ದರು ಅಂತ ನಾವು ಹೇಳ್ಬೋದು. ಈ ಬುಗ್ಗರಾಮಲಿಂಗೇಶ್ವರ ದೇವಸ್ಥಾನ ಎಂಬುದು ಪೆನ್ನಾ ನದಿಯ ದಡದಲ್ಲಿರುವಂಥ ಒಂದು ಪ್ರಮುಖ ದೇವಾಲಯ. ಪೆನ್ನಾ ನದಿಯಿಂದಲೇ ಶಿವನ ಅಭಿಷೇಕಕ್ಕಾಗಿ ಪವಿತ್ರ ಜಲವನ್ನು ಕೂಡ ತೆಗೆದುಕೊಂಡು ಬರಲಾಗ್ತದೆ. ದೇವಾಲಯದ ಗೋಡೆಗಳ ಮೇಲೆ ರಾಮಾಯಣ, ಮಹಾಭಾರತ ಮತ್ತು ಶಿವಪುರಾಣದ ಕಥೆಗಳನ್ನು ಕೂಡ ಅತ್ಯಂತ ಸುಂದರವಾಗಿ, ಅಷ್ಟೇ ಅಲ್ಲದೆ ಕಲಾತ್ಮಕವಾಗಿ ಕೂಡ ಕೆತ್ತಲಾಗಿದೆ. ಇದು ಒಂದು ಅಪೂರ್ಣ ಗೋಪುರ ಅಂತ ಕೂಡ ಕರೀತಾರೆ. ಈ ಅಪೂರ್ಣ ಗೋಪುರ ಏನಿದೆ ಅತ್ಯಂತ ಅದ್ಭುತವಾದಂತಹ ವಾಸ್ತುಶಿಲ್ಪಕ್ಕೆ ಹಿಡಿದಂತಹ ಕೈಗನ್ನಡಿ ಅಂತ ಕೂಡ ನಾವು ಇದನ್ನು ಹೇಳ್ಬೋದು. ನೋಡಿ, ಎಷ್ಟೊಂದು ಸೊಗಸಾದಂತಹ ರೀತಿಯಲ್ಲಿದೆ. ಇದರನ್ನು ನಾವು ಕಣ್ತುಂಬಿಕೊಳ್ಳೋದೇ ತುಂಬ ಕಷ್ಟವಾದಂಥದ್ದು. ಇನ್ನು ಶಿಲ್ಪಿಗಳು ಅದೆಷ್ಟು ಕಾಲದಿಂದ ಶ್ರಮಪಟ್ಟು ಇಂತಹ ಒಂದು ಸೂಕ್ಷ್ಮವಾದಂತಹ ಕೆತ್ತನೆಗಳನ್ನು ಮಾಡಿದ್ದಾರೆ ಎಂಬುದು
ನಮ್ಮ ಪ್ರಾಚೀನ ಕಾಲದ ಭಾರತೀಯ ಪರಂಪರೆಗೆ, ಇತಿಹಾಸಕ್ಕೆ ಒಂದು ಪ್ರಮುಖವಾದಂತಹ ಉದಾಹರಣೆ ಅಂತ ಕೂಡ ನಾವು ಇದನ್ನು ಹೇಳ್ಬೋದು. ಅಲ್ಲದೇ ಈ ದೇವಾಲಯದ ಈ ಒಂದು ಭಾಗವನ್ನು, ಅಥವಾ ಈ ಅಪೂರ್ಣ ಗೋಪುರ ಅಂತ ಕರಿತಾ ಇರುವಂತಹ ಒಂದು ಪ್ರದೇಶ ಏನಿದೆ, ಇದನ್ನು ಹಂತ ಹಂತವಾಗಿ ನಿರ್ಮಾಣ ಮಾಡಿದ್ದಾರೆ. ಈ ಕೆಳಗಿನ ಹಂತದಲ್ಲಿ ಕೆಲವೊಂದಿಷ್ಟು ಆನೆಗಳು ಇತ್ಯಾದಿಗಳ ಸಾಲುಗಳನ್ನು ಕೂಡ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಜೊತೆಯಲ್ಲಿ ದೇವತೆಗಳ ಚಿತ್ರಗಳನ್ನು ಕೂಡ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ನಾವಿಲ್ಲಿಂದ ದೇವಾಲಯವನ್ನು ತುಂಬ ಸ್ಪಷ್ಟವಾದಂಥ ರೀತಿಯಲ್ಲಿ, ಸುಂದರವಾದಂಥ ರೀತಿಯಲ್ಲಿ ನೋಡ್ಬೋದು. ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಬುಗ್ಗರಾಮಲಿಂಗೇಶ್ವರ ದೇವಾಲಯಕ್ಕಿಂತಲೂ ಕೂಡ ಇದರ ಪಕ್ಕದಲ್ಲಿರುವಂತಹ ಈ ಅಪೂರ್ಣ ಗೋಪುರ ಮತ್ತು ಇನ್ನೊಂದು ಕಡೆಯಲ್ಲಿರುವಂತಹ ಒಂದು ಪ್ರವೇಶ ದ್ವಾರ, ಅವುಗಳ ಕೆತ್ತನೆ ಇನ್ನೂ ಹೆಚ್ಚು ಸುಂದರವಾಗಿದೆ ಎಂಬುದನ್ನು ನಾವು ಕಾಣ್ತೇವೆ. ಏಕೆಂದರೆ ಬುಗ್ಗರಾಮಲಿಂಗೇಶ್ವರ ದೇವಸ್ಥಾನದ ಕೆಲವು ಗೋಡೆಗಳ ಮೇಲೆ ಅಂತಹ ಕೆತ್ತನೆಗಳಿಲ್ಲ, ಆದರೆ ಅಲ್ಲಿರುವಂತಹ ಒಂದು ಸಂಗೀತದ ಸ್ತಂಭಗಳು ತುಂಬ ಸುಂದರವಾಗಿದೆ ಮತ್ತು ಆ ಸಂಗೀತ ಮಂಟಪ ಅಂತ ನಾವೇನು ಕರಿತೇವೆ ಅದು ತುಂಬ ಸುಂದರವಾದಂತಹ ರೀತಿಯಲ್ಲಿ ನಿರ್ಮಾಣ ಆಗಿದೆ. ಪ್ರಮುಖವಾಗಿ ತಾಡಪತ್ರಿಯಲ್ಲಿ ಕಂಡುಬರುವಂತಹ ಒಂದು ಈ ದೇವಾಲಯ ಒಂದು ವಿಸ್ಮಯಗಳಲ್ಲಿ ಒಂದು ಅಂತ ಕೂಡ ನಾವು ಹೇಳ್ಬೋದು. ಈ ಬುಗ್ಗರಾಮಲಿಂಗೇಶ್ವರ ದೇವಾಲಯದ ಈ ಕಂಬಗಳನ್ನು ಗಮನಿಸಿ ನೋಡಿ, ಇದು ಸಂಗೀತ ಮಂಟಪ ಅಂತ ಕರೆಯೋದು ಇದನ್ನೇ. ಈ ಭಾಗದಲ್ಲಿ ಕೆಲವು ಗಣೇಶನ ವಿಗ್ರಹವನ್ನು ಕೂಡ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಕೆಲವೊಂದು ಪುರಾಣದ ಕಥೆಗಳಿಗೆ ಸಂಬಂಧಪಟ್ಟಂತಹ ಚಿತ್ರಣಗಳನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಇದು ಇನ್ನೊಂದು ಕಡೆಯ ಒಂದು ಪ್ರವೇಶ ದ್ವಾರ ನಾವು ನೋಡ್ತಾ ಇರುವಂಥದ್ದು. ಈ ಗೋಪುರ ಕೂಡ ನಾವು ಈ ಹಿಂದೆ ನೋಡಿದ ಗೋಪುರಕ್ಕಿಂತ ಹೆಚ್ಚು ನಿರ್ಮಾಣವಾಗಿದೆ, ಆದರೆ ಇದು ಕೂಡ ಸಂಪೂರ್ಣವಾಗಿ ಮುಗಿದಿಲ್ಲ ಎಂಬುದನ್ನು ಗಮನಿಸಬೇಕಾದಂಥ ಸಂಗತಿ. ಆಂಧ್ರ ಪ್ರದೇಶದ ತಾಡಪತ್ರಿಯಲ್ಲಿ ಇರುವಂತಹ ಒಂದು ನಗರದ ಒಳಭಾಗದಲ್ಲೇ ಇದೆ ಇಷ್ಟೊಂದು ಸುಂದರವಾದಂಥ ದೇವಾಲಯ. ಭೇಟಿ ನೀಡಿ ಖಂಡಿತ. ಧನ್ಯವಾದಗಳು.